ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಳ್ಳೆ ದೋಸೆ ಮತ್ತು ಸಾಗು ಮಾಡಿ ತೋರಿಸ್ತಿದ್ದೀನಿ. ಯಾತ್ರಿಂದ ಅಂದರೆ ಹೆಸರು ಕಾಳಿಂದ, ಅಂದರೆ ಪ್ರೋಟೀನ್. ಇದು ಮನೆ ಮಂದಿಗೆಲ್ಲ ಬೇಕಾಗಿರೋವಂಥ ಒಂದು ಪ್ರೋಟೀನು, ಎಲ್ತಿ ಫುಡ್ಡು. ಒಂದು ಒಳ್ಳೆ ಎಲ್ತಿಯಾಗಿ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋ ಥರ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಹಿಂದಿನ ದಿವಸನೇ ಒಂದು 2 ಪಾವ್ ಅಕ್ಕಿ, ನಾನು ಸೊಸೈಟಿ ಅಕ್ಕಿ ಹಾಕ್ಕೊಂಡಿದ್ದೀನಿ, ಡಿಪೋ ಅಕ್ಕಿ, ರೇಷನ್ ಅಕ್ಕಿ ಅಂತಾರಲ್ಲ ಅದನ್ನು. ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ರೇಷನ್ ಅಕ್ಕಿಲಿ ತುಂಬ ಚೆನ್ನಾಗೇ ಬರುತ್ತೆ. ನಾನು ಒಂದ್ಸಲ ರೇಷನ್ ಅಕ್ಕಿನ 1-2 ಸಲ ಚೆನ್ನಾಗಿ ತೊಳ್ಕೊಂಡು ಬಿಟ್ಟಿದ್ದೀನಿ, ಯಾಕೆಂದರೆ ಸ್ವಲ್ಪ ಪೌಡ್ರು ಅದೆಲ್ಲ ಇರುತ್ತಲ್ವ. ಫಸ್ಟ್ 1-2 ಸಲ ತೊಳ್ಕೊಂಡು ಅದಕ್ಕೆ ನಾನು 2 ಪಾವ್ಗೆ ಒಂದು ಅರ್ಧ ಪಾವ್, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಉದ್ದಿನಬೇಳೆ, ಅದೇ ಅಳತೆಯಲ್ಲಿ ಕಡಲೆಬೇಳೆ ಮತ್ತು ಅದೇ ಅಳತೆಯಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ. 1-2 ಸ್ಪೂನು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನು 1-2 ಸಲ ತೊಳ್ಕೊಬೇಕು, ತೊಳೆದು ಇಟ್ಕೋಬೇಕು. ರೇಷನ್ ಅಕ್ಕಿ ಮೊದಲೇ ಯಾಕೆ ಒಂದ್ಸಲಿ ತೊಳಿಬೇಕು ಅಂದರೆ ಸ್ವಲ್ಪ ತುಂಬ ಪೌಡ್ರ್ ಇರುತ್ತೆ, ಒಟ್ಟೆಲ್ಲ ಇರುತ್ತಲ್ವ, ಹಾಗಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಅದಷ್ಟು ತೊಳೆದು ನಾನು ನೀರು ಹಾಕಿಟ್ಟಿದ್ದೀನಿ. ಹಾಗೆಯೇ ಒಂದು ಅಷ್ಟೇ ಅರ್ಧಕ್ಕಿಂತ ಕಡಿಮೆಯಾಗಿ ಅವಲಕ್ಕಿ ಕೂಡ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ರುಬ್ಬಕ್ಕೆ ಒಂದು 10 ನಿಮಿಷ ಮುಂಚೆ ಅದನ್ನ ತೊಳೆದು ನೆನೆಯಕ್ಕೆ ಇಟ್ಕೊಂಡ್ರೆ ಸಾಕು. ನೆನೆಸಿ ಈಗ ನಾನು ಅದರೊಳಗಡೆ ಫಸ್ಟ್ ಹಾಕ್ಕೊಳ್ತೀನಿ. ನಾನು ಸಂಜೆ ಒಂದು 6:30-7 ಗಂಟೆ ಆಗಿತ್ತು, ಆವಾಗ ರುಬ್ತಾಯಿದ್ದೀನಿ. ಅದಕ್ಕೆ 1-2 ಮೆಣಸಿನ್ಕಾಯಿ ಮತ್ತು ಒಂದು ಚೂರು ಶುಂಠಿ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಇಂಚಷ್ಟು. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಬೇಡ. ಯಾಕೆಂದರೆ ನಾವಿಲ್ಲಿ ಕಾಳುಗಳು ಉಪಯೋಗಿಸ್ತಾ ಇರೋದ್ರಿಂದ, ಬೇಳೆಕಾಳು, ಸ್ವಲ್ಪ ನಾವು ಒಂಚೂರು ಶುಂಠಿ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಗ್ಯಾಸ್ಟ್ರಿಕ್ ಅಂಥವೆಲ್ಲ ಏನೂ ಆಗಲ್ಲ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು, ನುಣ್ಣಗೆ ನೈಸಾಗಿ ರುಬ್ಕೋಬೇಕು. ಕಾಳು ಹೆಸರು ಕಾಳು ಇರೋದ್ರಿಂದ ನಾವು ಆದಷ್ಟು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಚೂರು ಇದಿಲ್ದಂಗೆ ನೈಸಾಗಿ ರುಬ್ಕೋಬೇಕು. ಸಮಯುತ್ತೆ, ಬೇಗನೆ ಆಗುತ್ತೆ. ಯಾಕೆಂದರೆ ಒಂದು 5-6 ಗಂಟೆ ನೆಂದಿರಬೇಕು ಅಕ್ಕಿ, ಬೇಳೆ ಮತ್ತು ಹೆಸರು ಕಾಳೆಲ್ಲ. ಏಕೆಂದರೆ ಹೆಸರು ಕಾಳು ಸ್ವಲ್ಪ ನೆನಿಬೇಕಾಗುತ್ತೆ, ಚೆನ್ನಾಗಿ ನೆನಿಬೇಕಾಗುತ್ತೆ. ಹಾಗಾಗಿ ಒಂದು 6 ಗಂಟೆ ಟೈಮ್ ನೆನೆಯೋಕ್ಕಿಟ್ರೆ ತುಂಬ ಒಳ್ಳೆಯದು. ನಾನು ಮಧ್ಯಾಹ್ನ 1 ಗಂಟೆಯಲ್ಲಿ ನೆನೆಯೋಕ್ಕಿಟ್ಟಿದ್ದೆ. ಸಂಜೆ ಒಂದು 6:30, 6:45 ಹಂಗೆ ರುಬ್ತಾಯಿದ್ದೀನಿ ನಾನು. ನೈಸಿಗೆ ಚೆನ್ನಾಗಿ ರುಬ್ಕೊಂಡು ಹಾಕ್ಕೋಬೇಕು. ಈಗ ಥಂಡಿ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಯಾಕೆ ಅಂತಂದರೆ ತುಂಬ ಥಂಡಿ ಇದೆ ಇವಾಗ. ಬೆಂಗಳೂರು ವೆದರ್ ಗೊತ್ತಿದೆ ಅಲ್ವಾ ಎಲ್ಲರಿಗೂ, ಎಷ್ಟು ಕೋಲ್ಡ್ ಇದೆ ಅಂತ. ನಾವು ಇಲ್ಲಾಂದರೆ 5 ಗಂಟೆಗೆ ನಾವು ರುಬ್ಬಿಡಬೇಕಾಗತ್ತೆ. ಆದರೂ ನಾನು ಲೇಟಾಗಿ ರುಬ್ಬಿದ್ದೀನಿ. ಮತ್ತು ಬೆಳಗ್ಗೆ ನಂದೇನಪ್ಪ ಅಂದರೆ 6:45-7 ಗಂಟೆಗೆಲ್ಲ ನಾನು ದೋಸೆ ಹಾಕಬೇಕು. ಅಷ್ಟು ಬೇಗ ಹರಳಲ್ಲ. ನೀವು 8:30-9 ಗಂಟೆಗೆ ರುಬ್ಬೋದಾದರೆ, ದೋಸೆ ಹಾಕೋದಾದರೆ, ನೀವು ಮಾರನೇ ದಿವಸ ಉಪ್ಪು ಹಾಕೋದು ಬೇಡ. ಹಾಗೆ ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಇಡಬೇಕು. ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ ಅದು. ಹಾಗಾಗಿ ಕೈಯಲ್ಲಿ ಕಲಿಸೋದೇನೆ ತುಂಬ ಒಳ್ಳೆಯದು. ನಾನು ಇಲ್ಲೇನು ಮಾಡಿದೆ ಅಂದರೆ ಉಪ್ಪನ್ನು ಈಗಲೇ ಹಾಕ್ಕೊಂಡ್ಬಿಟ್ಟೆ. ಯಾಕೆಂದರೆ ನಾನು ಬೆಳಗ್ಗೆ 6:45ಗೆಲ್ಲ ನಾನು ದೋಸೆ ಹಾಕಬೇಕಾಗತ್ತೆ. ಸುವಾಸು ಸ್ಕೂಲ್ಗೆ ಓಡಾಡ್ತಾನಲ್ವ, ಕ್ಯಾರಿಯರ್ಗೆ, ಸ್ಕೂಲ್ಗೆ, ಅದಕ್ಕೆಲ್ಲ ಬೇಕಂತೇಳಿ ಮಾಡಿಕೊಂಡೆ. ಆದರೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಈಗ ಆಲ್ರೆಡಿ ನಾನು 6:15ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳಗ್ಗೆ ಎದ್ದು 6:15ಗೆ ತೆಗೆದೆ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಸೋಡಾ ಮಾತ್ರ ಬಳಸೋದಿಲ್ಲ. ಆದರೆ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಮಸಾಲೆ ದೋಸೆ ಟೈಪ್ ಬೇಕಾದ್ರೂ ಹಾಕ್ಕೊಡ್ಬೋದು. ಅದಕ್ಕೆ ಮತ್ತೊಂದು ನಮಗೆ ಪ್ರೋಟೀನ್ದು ಬೇಕಂದರೆ ಮೊಳಕೆ ಕಟ್ಟಿದ ಕಾಳುಗಳು. ನಾನು ಹೆಸರು ಕಾಳು ಮತ್ತು ಕಡಲೆಕಾಳು ಎರಡೂ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ. ಹೆಸರು ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊತೀನಿ. ಯಾಕೆಂದರೆ ಆಗಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಈಗ ಡಯಟ್ ಮಾಡೋರಿಗೆ ಅವರಿಗೆಲ್ಲ ಇದು ಒಳ್ಳೆ ಫುಡ್ಡು. ಜೊತೆಗೆ ಹೆಸರು ಕಾಳನ್ನು ಸ್ವಲ್ಪ ಬೆಳಗ್ಗೆ ಎದ್ದು ಒಂದು 4-5 ಸ್ಪೂನು ತಿನ್ನೋದ್ರಿಂದ ಇನ್ನೂ ಹೆಲ್ತಿಯಾಗಿರುತ್ತೆ, ಫೈಬರ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಅದನ್ನು ಇಟ್ಟಿರ್ತೀನಲ್ಲ, ಅದರಲ್ಲೇ ನಾನು ಇವತ್ತು ಸಾಗು ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಕಾಯಿ. ಇಲ್ಲಿ ಮಸಾಲೆ ನಾನು ಜಾಸ್ತಿ ಹಾಕ್ತಿಲ್ಲ. 1 ಚಕ್ಕೆ, 1-2 ಲವಂಗ, 1/4 ಇಂಚಷ್ಟು, ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ. ತುಂಬ ಮಸಾಲೆ ಹಾಕ್ತಿಲ್ಲ. 1 ಸ್ಪೂನು ಹುರ್ಗಡ್ಲೆ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಇದಿಷ್ಟು ಹಾಕ್ಕೊಂಡು ನಾನು ಸಾಂಬಾರು ಪುಡಿ ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಮಸಾಲೆ ಇದ್ದರೂ ಕೂಡ ನಿಮಗೆ ತಿನ್ನೋದಕ್ಕಾಗಲ್ಲ, ಒಂಥರ ಅಜೀರ್ಣ ಥರ ಆಗುತ್ತೆ. ಅದ್ರ ಬದಲು ನೀವು ಮಸಾಲೆ ಕಮ್ಮಿ ಇದ್ದಷ್ಟು ಈ ಡಯಟ್ ಮಾಡೋರಿಗೆ ಮತ್ತು ಮಕ್ಕಳಿಗೆ, ಶುಗರ್ ಇರೋವಂಥವ್ರಿಗೆ, ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹೆಲ್ತಿ ಇದು ಸಾಗು. ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಬೋದು. ಇದಕ್ಕೆ ಚಪಾತಿ, ಪೂರಿ, ದೋಸೆ ಏನಕ್ಕಾದರೂ ಮಾಡ್ಕೊಳ್ಬೋದು. ಕ್ಯಾರಿಯರ್ ಕಟ್ಟೋದಕ್ಕಂತೂ ತುಂಬ ಒಳ್ಳೆಯದೇ. ಈ ಚಟ್ನಿ ಎಲ್ಲ ಸಾಮಾನ್ಯವಾಗಿ ತಿನ್ನಲ್ಲ. ನಾನು ಅಷ್ಟು ಮಸಾಲೆ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಈಗ ಕುಕ್ಕರಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ, 1 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಅದಕ್ಕೆ ಕಾಳುಗಳನ್ನ ಹಾಕಿ ಕಾಳನ್ನು ಒಂದು 5 ನಿಮಿಷನಾದ್ರು ಉರಿಬೇಕು.
ಒಂದು 4-5 ನಿಮಿಷನಾದ್ರೂ ಬಿಟ್ಟು ಬಿಟ್ಟು ಹುರಿದ್ರೆ ನಿಮಗೆ ಕಾಳಲ್ಲಿರೋ ಹಸಿ ವಾಸನೆ ಹೋಗುತ್ತೆ. ಸಾಗು ಕೂಡ ತುಂಬ ಘಮ್ ಅಂತ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಮಿಂದಿಂದ ಮಸಾಲೆ ಹಾಕೋಕ್ಕೆ ಹೋಗಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಅದೇ ಬೇಗನೆ ಆಗುತ್ತೆ ನಿಮಗೆ. ಒಂದೇ ಮಸಾಲೆ, ಇಲ್ಲಿ ಯಾವುದೇ ಥರದ್ದು ನಾನು ಮಸಾಲೆ ಹುರಿದಿಲ್ಲ, ಡೈರೆಕ್ಟ್ ಮಸಾಲೆ ರುಬ್ಬಿ ಹಾಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನೊಂದು ಮಾಡಿ ಟೇಸ್ಟ್ ನೋಡಿ, ನಿಮ್ಗೇನು ಅನಿಸುತ್ತೋ ನೋಡಿ, ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಹಾಕಿ, ಅನಿಸಿದ್ದನ್ನು ಕಾಮೆಂಟ್ಸ್ ಹಾಕಿ. ಮತ್ತು ಇದು ಎಷ್ಟು ಎಲ್ತಿ ಅಂತೇಳಿ ನಿಮ್ಗೆಲ್ಲರಿಗೂ ಸಾಮಾನ್ಯವಾಗೇ ಗೊತ್ತಿರುತ್ತೆ. ಈಗಿನ ಡಯಟಿಷಿಯರ್ಗಂತೂ ಮೊಳಕೆ ಕಾಳುಗಳಾಗಲಿ, ಹೆಸರು ಕಾಳು, ಮೆಂತ್ಯ ಇಂಥವೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ತೊಗೊಳ್ಳಿ ಅಂತ ಕೂಡ ಡಾಕ್ಟ್ರು ಕೂಡ ಸಜೆಷನ್ ಮಾಡ್ತಾರೆ. ಈಗ ನೋಡಿ, ನಾನು ನೈಸಾಗಿ ರುಬ್ಬಿದ್ದೀನಿ ಮಸಾಲೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 4-5 ನಿಮಿಷ ಕಾಳನ್ನು ಹುರ್ಕೊಂಡೆ. ಅದ್ರ ಜೊತೆಗೆ ಮಸಾಲೆ ಕೂಡ ಒಂದು ಸಾಲಿ ಸ್ವಲ್ಪ ಹುರ್ಕೊಳ್ತೀನಿ. ಯಾಕೆಂದರೆ ನಾವೇನು ಹುರಿದು ಹಾಕಿಲ್ಲ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಒಂದು ಸಾಲಿ ಸ್ವಲ್ಪ ಎಲ್ಲ ತಿರುಗಿಸ್ಕೊಂಡು 1 ನಿಮಿಷ ಬಿಟ್ಟು ಅದಕ್ಕೆ ಮತ್ತೆ ಇನ್ನೊಂದು ಸಲ ತಿರುಗಿಸ್ಕೊಂಡು ಈಗ ನಾನು ಕುಕ್ಕರ್ಗೆ ಜಾರಿಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ನೀವು ತಿಕ್ನೆಸ್ ಹೇಗೆ ಬೇಕು ಅಂತ ನೀವು ಅಳತೆ ನೋಡಿ ಹಾಕ್ಕೋಬೋದು. ನೋಡಿ, ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಇನ್ನು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು. ಸಾರಿ ಫ್ರೆಂಡ್, ನಮ್ಮ ಏರಿಯಾದಲ್ಲಂತೂ ಏನಾದ್ರು ಒಂದು ವ್ಯಾಪಾರಸ್ಥರು ಬಂದು ಕೂಗ್ತಾನೆ ಇರ್ತಾರೆ. ಯಾವ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತಲೇ ಗೊತ್ತಾಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಪಾಪ ಅವ್ರ ಬಿಸ್ನೆಸ್ಸು. ಹಾಗಾಗಿ ಸರಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಎಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಕೂಗಿದ್ರೆ ಸಾಕು, ಯಾಕೆಂದರೆ ಕಾಳು ಚೆನ್ನಾಗಿ ಹುರಿದಿರ್ತೀವಲ್ವ, ಬೇಗ ಮೊಳಕೆ ಕಟ್ಟಿರೋದು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ 2 ಕೂಗಿಸ್ಕೋಬೋದು ನೀವು. ನಾನೀಗ ಇದನ್ನು 2 ಕೂಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ದೋಸೆ ಹಾಕ್ತಿದ್ದೀನಿ. ದೋಸೆನ ನೀವು ಮಸಾಲೆ ದೋಸೆ ಥರ ಟೈಪ್ ಬೇಕಾದ್ರೂ ಹಾಕ್ಬೋದು, ಸೆಟ್ ದೋಸೆ ಥರ ಬೇಕಾದ್ರೂ ಹಾಕ್ಬೋದು, ಮಾಮೂಲಿ ದೋಸೆನೂ. ಯಾಕೆಂದರೆ ಮಕ್ಳಿಗೆ ಏನಾಗುತ್ತೆ, ಮಕ್ಕಳು ಒಬ್ಬೊಬ್ಬರು ರೋಸ್ಟಾಗಿ ಮಸಾಲೆ ದೋಸೆ ಥರ ಮಾಡಿಕೊಡಮ್ಮ ಅಂತಾರೆ, ಆ ಥರನೂ ಮಾಡಿಕೊಡ್ಬೋದು. ಕೆಲವರು ದೊಡ್ಡ ಗಂಡಸರು ಏನು ಮಾಡ್ತಾರೆ, ಸೆಟ್ ದೋಸೆ ಅವ್ರಿಗೆ ಸಾಫ್ಟಾಗಿರಬೇಕು, ಆಗ ಹಾಕ್ಕೊಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ನೀವು ಇದರಲ್ಲಿ ಸಂಜೆ ಕೂಡ ಅದಕ್ಕೊಂದು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿಬಿಟ್ಟು ನೀವು ಸಂಜೆ ಮಕ್ಕಳಿಗೆ ಬಂದಾಗಲೂ ಕೂಡ ಸ್ನ್ಯಾಕ್ಸ್ ಥರ ಹಾಕ್ಕೊಡ್ಬೋದು. ಇಲ್ಲ ಬೆಳಗ್ಗೆ ಎದ್ದು ಅದಕ್ಕೆ ಪಡ್ಡು ಥರ ಕೂಡ ಮಾಡಿಕೊಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಉಳಿತು ಅಂತ ಹಿಟ್ಟು ಉಳಿದಾಗ ನೀವೇನು ಟೆನ್ಷನ್ ತೊಗೊಳ್ಳೋಂಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಸುವಾಸ್ಗೆ ನಾನು ಮಸಾಲೆ ದೋಸೆ ಥರ ಬೇಕು, ಅವನಿಗೆ ರೋಸ್ಟು ಚೆನ್ನಾಗಿ ಆಗಬೇಕು. ಹಾಗಾಗಿ ಅವನಿಗೆ ಸ್ವಲ್ಪ ರೋಸ್ಟಾಗೆ ಹಾಕ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಇಲ್ಲಿ ನಾನು ಜಾಸ್ತಿ ಹಾಕಿಲ್ಲ, 1 ಸ್ಪೂನ್ ಎಣ್ಣೆ ಹಾಕೋದು, ನಾನು ಜಾಸ್ತಿ ಹಾಕೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಈಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಕರೆಕ್ಟಾಗಿದೆ, ಗಟ್ಟಿಯಾಗೂ ಆಗಿಲ್ಲ, ನೀರಿನಂಗೂ ಆಗಿಲ್ಲ, ಸಾಗುಗೆ ಕರೆಕ್ಟಾಗಿದೆ. ಕಾಳೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾಯಿರಿ, ನಿಮ್ಮ ಅನಿಸಿಕೆನ ತಿಳಿಸಿ.